ಶಿರಹಟ್ಟಿ ತಾಲೂಕಿನ ಛಬ್ಬಿ ಗ್ರಾಮದಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ. ಸುಮಾರು 4.5 ಲಕ್ಷದ ಚಿನ್ನಾಭರಣವನ್ನು ದೋಚಿದ ಕಳ್ಳರು. ಕೃಷ್ಣಪ್ಪ ನೇಮಪ್ಪ ಲಮಾಣಿ ಛಬ್ಬಿ ತಾಂಡಾದ ನಿವಾಸಿ. ಇವರು ಹೊಲದಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದು ದಿನಾಲೂ ಹೋದ ಹಾಗೆ ಹೊಲ ಕಾಯಲು ಗಂಡ ಹೆಂಡತಿ ಇಬ್ಬರೂ ರಾತ್ರಿ ಮನೆಯ ಬಾಗಿಲು ಹಾಕಿಕೊಂಡು ಹೋಗಿರುತ್ತಾರೆ. ಅಚಾನಕ್ಕಾಗಿ ಕಳ್ಳರ ಗುಂಪೊಂದು ಬಂದು ಮನೆಯ ಬೀಗ ಒಡೆದು ಮನೆಯಲ್ಲೇ ಇರುವಂತಹ ಟ್ರೆಜರಿಯನ್ನು ಒಡೆದು ಚಿನ್ನಾಭರಣ ಮತ್ತು ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಹೊಲದಿಂದ ಬಂದ ತಕ್ಷಣ ಮನೆಯ ಬೀಗ ಮುರಿದಿದ್ದನ್ನು ನೋಡಿ ಗಾಬರಿಗೊಂಡ ಗಂಡ ಹೆಂಡತಿ ಜನಕ್ಕೆ ಸೇರಿಸಿ ನಂತರದಲ್ಲಿ ಶಿರಹಟ್ಟಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ನಡೆದಿರುವಂತಹ ಘಟನೆಯನ್ನು ವಿಸ್ತಾರವಾಗಿ ತಿಳಿಸಿದರು. ನಾವು ಹೊಲ ಅಂತೇಳಿ ಮೆಕ್ಕಾ ಕಾಯಕಂತೇಳಿ ಹೊಲಕ್ಕೆ ಹೋಗಿ ಸರ್, ನಾವು ದಿನ ಹೆಂಗೆ ಹೋಗ್ತೀವಿ ಹಂಗೆ ಹೋಗಿವ್ರಿ ಸರ್. ಇವತ್ತೇನು ಬೇರೆ ಹೋಗಿಲ್ರಿ, ಬೇರೆಗೆಲ್ಲ ನಾವು ಹೊಲಕ್ಕೆ ಹೋಗಾರ ರೀ. ನಾವು ಮೆಕ್ಕಾ ಕಾಯಕಂತೇಳಿ ಕದ ಹಾಕೊಂಡು ಹೋಗಿವಿ ಸರ್. ನಮ್ದು 5,000 ರಿಂದ 6,000 ರೂಪಾಯಿ ರೊಕ್ಕ ರೀ, 4 ರಿಂದ 5 ತೊಲಿ ಬಂಗಾರ ಇತ್ತು ಸರ್. ಅವ್ರಿಗೆ ಹೆಂಗೆ ಕಳು ಮಾಡ್ಕೊಂಡು ಹೋಗ್ಯಾರ, ಬೀಗ ಕಟ್ ಮಾಡಿ ಕಳು ಮಾಡ್ಕೊಂಡು ಹೋಗ್ಯಾರ ಸರ್. ನಾವು ಬಡತನ ಪರಿಸ್ಥಿತಿ ಮತ್ತು ರೈತರು ನಾವು ಹೊಲಕ್ಕೆ ಹೋಗಬೇಕ್ರಿ, ಹೋಗ್ಲಿಕ್ಕೆ ನಡೆಯಂಗಿಲ್ರಿ ನಮ್ಗೆ. ಯಾಕಂದ್ರೆ ಯಾವಾಗ ಕಳಿಸಿದ್ರೆ ಅದು 600 ರೂಪಾಯಿ ನಮ್ಗೆ ಉಳಿತೈತಲ್ಲ ಅಂತೇಳಿ ನಾವು ಗಂಡ ಅಂತೀವಿ ಹೊಲಕ್ಕೆ ಹೋಗಿದ್ದು. ಇವತ್ತಲ್ರಿ ಯಾವಾಗಲೂ ಹೋಗ್ತೀವಿ ನಾವು ಹೊಲಕ್ಕೆ ಅಂತೇಳಿ ನಾವು ಹೋಗಿದ್ದು ನಿಜ ರೀ. ಆದ್ರೆ ಹಿಂಗೆ ಆಗ್ಬಾರ್ದಿತ್ತು, ನಮಗೆ ದೊಡ್ಡ ಅನ್ಯಾಯ ಆಗ್ಬಿಟ್ಟೈತಿ. ಬಂದ ತಕ್ಷಣ ಮತ್ತು ಪೊಲೀಸ್ ಸಿಬ್ಬಂದಿಯರು ಬಂದು ಎಲ್ಲ ಆಶ್ವಾಸನೆ ಕೊಟ್ಟಾರೆ. ಎಲ್ಲ ಒಟ್ಟು ದಯಮಾಡಿ ನಿಮ್ಗೆ ಪರಿಗಣಿಸಿಕೊಡ್ರಿ ಅಂತ ನಾವು ಅಷ್ಟೇ ಬೇಡ್ಕೊಳ್ಳೋಂತೀವಿ, ನಿಮ್ಗೆ ಕೈ ಮುಗೋದು ಅಂತೇಳಿ ನಾವು ಇಷ್ಟ ನಿಮ್ಮ ಅಂತೀವಿ. ನಮ್ಮ ಮನೆಯಲ್ಲಿ ಬಂಗಾರ ಎಲ್ಲ ಕಳ್ತನ ಆಗಿದೆ ಸರ್. ಇದಕ್ಕೆ ಪೊಲೀಸ್ ಸಿಬ್ಬಂದಿ ಯಾರಂತ ಅವರು ಸಹಕಾರ ಮಾಡಿದ್ರೆ ನಮಗೆ ಪುಣ್ಯ ಮಾಡ್ದಂಗೆ ಆಗತ್ತೆ ನೋಡ್ರಿ ಸರ್. ಅಷ್ಟೇ ಸಾಕ್ರಿ. ಛಬ್ಬಿ ತಾಂಡಾದ ನಿವಾಸಿಯಾದ ಕೃಷ್ಣಪ್ಪ ನೇಮಪ್ಪ ಲಮಾಣಿ ಅವರ ಮನೆಯ ಸ್ಥಳ ಪರಿಶೀಲನೆ ನಡೆಸಿದರು. ಪಿಎಸ್ಐ ಚೆನ್ನಯ್ಯ ದೇವೂರ್ ಬಂದು ಮನೆಯನ್ನು ಪರಿಶೀಲಿಸಿ ನಂತರದಲ್ಲಿ ಎಎಸ್ಸಿ ಪೊಲೀಸರಿಗೆ ಫೋನ್ ಮಾಡಿ ಪರಿಶೀಲನೆ ಮುಂದುವರಿಸುವುದಾಗಿ ಸೂಚಿಸಿದರು. ನಂತರದಲ್ಲಿ ಎಎಸ್ಸಿ ಟೀಮ್ ಪೊಲೀಸ್ನವರು ಬಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಿಮಗೆ ನ್ಯಾಯವನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. 4.5 ತೊಲೆ ಬಂಗಾರ, 6,000 ಹಣವನ್ನು ಕಳ್ಳರು ಕದ್ದಿರುತ್ತಾರೆ ಎಂದು ಕೃಷ್ಣಪ್ಪ ನೇಮಪ್ಪ ಲಮಾಣಿಯವರು ಪಿಎಸ್ಐ ಅವರಿಗೆ ಮಾಹಿತಿ ನೀಡಿರುತ್ತಾರೆ. ಕಳ್ಳರು ಬಂದ ಸಮಯ ಬೆಳಗ್ಗೆ 4 ಗಂಟೆ ಆಗಿತ್ತು ಎಂದು ಗ್ರಾಮಸ್ಥರು ಹೇಳಿರುತ್ತಾರೆ. ಶಿರಹಟ್ಟಿ ಪೊಲೀಸ್ ಠಾಣಾಧಿಕಾರಿಗಳಾದ ಪಿಎಸ್ಐ ಚೆನ್ನಯ್ಯ ದೇವೂರ್ ಕಳ್ಳರನ್ನ ಆದಷ್ಟು ಬೇಗ ಹುಡುಕಿ ತಮಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ದೊರಕಿಸಿಕೊಡುವುದಾಗಿ ಕೃಷ್ಣಪ್ಪ ನೇಮಪ್ಪ ಲಮಾಣಿ ಅವರಿಗೆ ಭರವಸೆ ನೀಡಿದರು.